ಆಗಸ್ಟ್ 2026ರಲ್ಲಿ ತುಲಾ ರಾಶಿಯವರಿಗೆ ವೃತ್ತಿ ಮತ್ತು ಆರ್ಥಿಕವಾಗಿ ಅತ್ಯಂತ ಸುಧಾರಿತ ಹಾಗೂ ಲಾಭದಾಯಕ ಸಮಯವಾಗಿರುತ್ತೆ. ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುವಂತಹ ಗುರು ಮತ್ತು ಲಾಭದ ಮನೆಯಲ್ಲಿರುವಂತಹ ಕೇತುವಿನಿಂದಾಗಿ ಈ ಕೇತುವಿನ ಸಂಚಾರ ಅನ್ನುವಂಥದ್ದು ಮತ್ತು ಗುರುವಿನ ಸಂಚಾರ ಉಚ್ಚ ಸ್ಥಾನದಲ್ಲಿರುವುದು ಕರ್ಕಾಟಕ ರಾಶಿಯಲ್ಲಿ ನೀವು ಕೈ ಹಾಕುವಂತಹ ಕೆಲಸಗಳಲ್ಲಿ ಉತ್ತಮ ಯಶಸ್ಸು ಸಿಗತ್ತೆ ತುಲಾ ರಾಶಿಯವರಿಗೆ. ಒಂದೊಂದು ವಿಚಾರ ನೋಡ್ತಾ ಹೋಗೋಣ, ಒಂದೊಂದು ಕ್ಷೇತ್ರಗಳನ್ನು ನೋಡೋಣ. ಮೊದಲಿಗೆ ವೃತ್ತಿ ಕ್ಷೇತ್ರದಲ್ಲಿ ಹೇಗಿದೆ ತುಲಾರಾಶಿಯವರಿಗೆ ಅಂತ ನೋಡೋದಾದರೆ, ಕರ್ಕಾಟಕದ 10ನೇ ಮನೆಯಲ್ಲಿ ಗುರುವಿನ ಒಂದು ಬಲ ಇರೋದರಿಂದಾಗಿ ಇಲ್ಲಿ ಉದ್ಯೋಗಸ್ಥರಿಗೆ ಹೊಸ ಜವಾಬ್ದಾರಿಗಳು, ಸ್ಥಾನಮಾನ ಮತ್ತು ವೇತನದ ಹೆಚ್ಚಳದ ಯೋಗ ಇದೆ. ಕರ್ಕಾಟಕ ರಾಶಿಯ 10ನೇ ಮನೆಯಲ್ಲಿ ಗುರು ಇದ್ದಾನೆ, ಹಾಗಾಗಿ ಇದು ಬಹಳ ಒಳ್ಳೆಯ ಒಂದು ಟೈಮ್ ಅಂತ ಹೇಳಬಹುದು. ವ್ಯವಹಾರ ವಿಸ್ತರಣೆ ನೋಡಿ, ಹೊಸ ಉದ್ಯಮ ಅಥವಾ ಬಾಕಿ ಉಳಿದಿರುವಂತಹ ಯೋಜನೆಗಳನ್ನು ಆರಂಭಿಸೋದಕ್ಕೆ ಈ ತಿಂಗಳು ನಿಮಗೆ ಬಹಳ ಒಳ್ಳೆ ಟೈಮ್ ಇದೆ. ಹಾಗಾಗಿ ನೀವು ವಿಸ್ತರಣೆಯನ್ನು ಮಾಡ್ಕೋಬಹುದು. ಬಹಳ ಒಳ್ಳೆ ಟೈಮ್ ಇದು. ಅಂದರೆ ನೀವು ಯಾವುದಾದ್ರೂ ನೀವು ವ್ಯವಹಾರ ಮಾಡ್ತಾ ಇದ್ದೀರಿ ಅಂತಂದರೆ ಬಹಳ ಒಳ್ಳೆ ಟೈಮು. ಈ ತಿಂಗಳು ಅತ್ಯಂತ ಸೂಕ್ತವಾದ ನಿಮ್ಮ ನಾಯಕತ್ವ ಗುಣಗಳಿಗೆ ಕಚೇರಿಯಲ್ಲಿ ಮನ್ನಣೆ ಸಿಗತ್ತೆ. 6ನೇ ಮನೆಯಲ್ಲಿ ಶನಿ ಇರೋದರಿಂದ ಜವಾಬ್ದಾರಿಗಳು ಸ್ವಲ್ಪ ಹೆಚ್ಚಾಗಿ ಮಾನಸಿಕ ಒತ್ತಡ ಉಂಟಾಗತ್ತೆ. ಆದರೆ ಕಠಿಣ ಪರಿಶ್ರಮಕ್ಕೆ ಖಂಡಿತವಾಗಲೂ ಕೂಡ ತಕ್ಕ ಫಲ ಖಂಡಿತ ಸಿಕ್ಕೇ ಸಿಗತ್ತೆ. ನಿಮ್ಮ ಪ್ರಯತ್ನಕ್ಕೆ ಫಲ ಇದ್ದೇ ಇರುತ್ತೆ, ಬೇಸರ ಮಾಡ್ಕೋಬೇಡಿ. ಸ್ವಲ್ಪ ಲೇಟ್ ಆದರೂ ಒಳ್ಳೆ ಫಲ ಸಿಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಯನ್ನು ನೋಡಿದ್ರೆ, ಹಣಕಾಸು ಫೈನಾನ್ಸ್ ನೋಡೋದಾದರೆ, ಲಾಭದ ಮನೆಯಲ್ಲಿ ಕೇತು ಇರೋದರಿಂದ ನಿರೀಕ್ಷೆಗೂ ಮೀರಿದ ಆರ್ಥಿಕ ಲಾಭಗಳು ಬರ್ತವೆ. ಮತ್ತು ಗುರುವಿನ ಒಂದು ಶುಭ ದೃಷ್ಟಿಯಿಂದಾಗಿ ನೀವಿಲ್ಲಿ ಒಂದು ಒಳ್ಳೆಯ ಅವಕಾಶವನ್ನು ಪಡೆಯುವಂಥದ್ದು ಇಲ್ಲಿ ಆರ್ಥಿಕ ವಿಚಾರದಲ್ಲಿ. ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳು ಬಹಳ ಒಳ್ಳೆ ಟೈಮ್ ಅಂತ ಹೇಳಬಹುದು. ಇಲ್ಲಿ ನೀವು ವೃತ್ತಿ ಮತ್ತು ಈ ವ್ಯವಹಾರದಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ. ಹೊಸ ಒಂದು ಆದಾಯದ ಮೂಲಗಳನ್ನು ಕೂಡ ನೀವು ಹುಡುಕೊಳ್ಳೋದಕ್ಕೆ ಇಲ್ಲಿ ತುಲಾರಾಶಿಯವರಿಗೆ ಸಾಧ್ಯವಾಗುತ್ತೆ. ಹಾಗಾಗಿ ತುಲಾರಾಶಿಯವರು ಈ ಆಗಸ್ಟ್ ತಿಂಗಳ ಬಗ್ಗೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಗುರುವಿನ ಶುಭ ದೃಷ್ಟಿಯಿಂದಾಗಿ ದ್ವಿತೀಯ ಭಾವ ಬಲಗೊಂಡು ದೀರ್ಘಕಾಲದ ನಂತರ ಭಾರೀ ಪ್ರಮಾಣದ ಹಣವನ್ನು ಉಳಿಸೋದಕ್ಕೆ ತುಲಾರಾಶಿಯವರಿಗೆ ಸಾಧ್ಯವಾಗುತ್ತೆ. ಮತ್ತು ಆಸ್ತಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಬಹಳ ಜಾಗ್ರತೆಯಿಂದ ಹೂಡಿಕೆ ಮಾಡಬೇಕಾಗತ್ತೆ. ಬಹಳ ಒಳ್ಳೆ ಟೈಮು, ಆದರೆ ಹೂಡಿಕೆ ಮಾಡುವಂಥ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಹೂಡಿಕೆ ಮಾಡಬೇಕು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ. ಕುಟುಂಬದಲ್ಲಿ ಸಂತಸದ ವಾತಾವರಣ ಕೂಡ ಇರುತ್ತೆ. ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಖುಷಿಯಿಂದ ಇರುವಂತಹ ಸಂತೋಷದ ಕ್ಷಣಗಳನ್ನು ಅನುಭವಿಸ್ತೀರಿ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ನಿಮ್ಮ ಸಂಯಮ, ತಾಳ್ಮೆ, ನಡವಳಿಕೆಯಿಂದ ಎಲ್ಲವೂ ಕೂಡ ಬೇಗನೆ ಬಗೆಹರಿಯುತ್ತೆ. ಕೋಪ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಾಗತ್ತೆ. ಇನ್ನು ನಿರಂತರ ಕೆಲಸದ ಕಾರಣ ಸ್ವಲ್ಪ ಬೆನ್ನೋವು ಬರುವಂಥದ್ದು, ಒತ್ತಡ ಜಾಸ್ತಿಯಾಗಿ ಕುತ್ತಿಗೆ ನೋವು ಅಥವಾ ದೈಹಿಕವಾಗಿ ಒಂದು ರೀತಿ ಸುಸ್ತು ಅಥವಾ ಬಳಲಿಕೆ ಕಾಣಿಸ್ಕೊಳ್ಳುವಂಥದ್ದಾಗತ್ತೆ. ಕೆಲಸದ ನಡುವೆ ಸಣ್ಣ ಒಂದು ರೆಸ್ಟ್ ತಗೊಳ್ಳುವಂಥದ್ದು, ವಿರಾಮ ತಗೊಳ್ಳುವಂಥದ್ದು, ಬ್ರೇಕ್ ತಗೊಳ್ಳುವಂಥದ್ದು ಮಾಡ್ಕೊಳ್ಳಿ. ಗುರು ಹಾಗೂ ಶನಿಯ ಪ್ರಭಾವದಿಂದಾಗಿ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ನಿಧಾನವಾಗಿ ನಿಮಗೆ ಮುಕ್ತಿ ಸಿಗ್ತಾ ಹೋಗುತ್ತೆ. ಹಾಗೆ ಪರಿಹಾರ ಅಂತ ನೋಡೋದಾದರೆ, ಪ್ರತಿದಿನ ಲಕ್ಷ್ಮೀನಾರಾಯಣ ಸ್ತೋತ್ರ ಅಥವಾ ಪೂಜೆ ಮಾಡೋದರಿಂದ ಆರ್ಥಿಕ ಸ್ಥಿತಿ ಇನ್ನಷ್ಟು ಸುಧಾರಿಸುತ್ತೆ. ಶನಿವಾರದಂದು ದೀನದಲಿತರಿಗೆ ಅಥವಾ ಅಗತ್ಯ ಇರುವಂಥವರಿಗೆ, ಬಡವರಿಗೆ ಅನ್ನದಾನ ಮಾಡೋದ್ರಿಂದಲೂ ಕೂಡ ಸಾಕಷ್ಟು ಒಳ್ಳೆಯ ಫಲಗಳನ್ನು ನೀವು ಪಡಿಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.